ವೀಕ್ಷಕರೇ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಪ್ರತ್ಯೇಕ 3 ಪತ್ರಿಕಾಗೋಷ್ಠಿ ನಡೆಸಿದರು. ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಮತ್ತು ಅಖಂಡ ಬಳ್ಳಾರಿ ಸಂಸದರಾದ ಇ ತುಕಾರಾಂ ಹಾಗೂ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ಇ ತುಕಾರಾಂ ರವರ ಬಗ್ಗೆ ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಪಕ್ಷದ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಬಂಗಾರು ಹನುಮಂತರವರು ಹಗುರವಾಗಿ ಮಾತನಾಡಿದ ವರದಿಯ ಬೆನ್ನಲ್ಲೇ ಈ ದಿನ ಸಂಡೂರಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬಂಗಾರು ಹನುಮಂತರವರು ಮಾಡಿದ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಮುಂದೆ ಯಾವುದೇ ರಾಜಕೀಯ ವ್ಯಕ್ತಿಯ ಮೇಲೆ ಆರೋಪ ಮಾಡಿದರೆ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ಆರೋಪ ಮಾಡಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಛತ್ರಕಿ ಸತೀಶ್ ಮತ್ತು ಪಕ್ಷದ ಮುಖಂಡರಾದ ಜಿಲಬಿ ವೀರೇಶ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ತುಮಟಿ ಲಕ್ಷ್ಮಣರವರು ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸಿದರು. ಇದೇ ರೀತಿ ಮುಂದುವರೆದರೆ ಬಂಗಾರು ಹನುಮಂತರವರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಮಾಧ್ಯಮದ ಮೂಲಕ ಎಚ್ಚರಿಕೆ ನೀಡಿದರು. ವಿಬಿಟಿ ಟ್ರಾನ್ಸ್ಪೋರ್ಟ್ ಮಾಲೀಕರ ವಿರುದ್ಧ ವೈಯಕ್ತಿಕ ತೇಜವಧೆ ಮತ್ತು ಇನ್ಲೀಗಲ್ ಆಕ್ಟಿವಿಟೀಸ್ ಮಾಡುತ್ತಿರುವ ವಿಬಿಟಿ ಕಂಪನಿಯವರು ಈ ಹಿಂದೆ ಎಲ್ಲಿದ್ದರು ಎಂದು ಏಕವಚನದಲ್ಲಿ ಟೀಕಾ ಪ್ರಹಾರ ಮಾಡಿದ ಬಂಗಾರು ಹನುಮಂತರವರಿಗೆ ವಿಬಿಟಿ ಉಜ್ಜನಗೌಡರು ಮತ್ತು ವಿಬಿಟಿ ಸಿದ್ದೇಶ್ವರವರು ಪ್ರತ್ಯುತ್ತರ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರಾದ ಆಶಾಲತಾ ಸೋಮಪ್ಪ, ಕಾಂಗ್ರೆಸ್ ಪಕ್ಷದ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ನಂದಿಹಳ್ಳಿ ಮಂಜುನಾಥ್, ಸಂಡೂರು ವಿಧಾನಸಭಾ ಕ್ಷೇತ್ರದ ಯುವ ಘಟಕದ ಅಧ್ಯಕ್ಷರಾದ ಬಸವರಾಜ್ ಬ್ರೂಸ್ಲಿ ಸೇರಿದಂತೆ ಪಕ್ಷದ ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಅವ್ರು ಮಾತಾಡಿದ್ದು ಮತ್ತೆ ತಿರ್ಗಾ ಇನ್ನು ಯಾವುದೇ ಸಭೆಯಲ್ಲಿ ಆ ವಿಷಯನ ಪ್ರಸ್ತಾಪ ಮಾಡಲಿಲ್ಲ. ಇಲ್ಲಿ ಗೊತ್ತಾಗುತ್ತದೆ ಬಿಜೆಪಿ ನಾಯಕರ ಯಾವ ರೀತಿ ವರ್ತನೆ ಇದೆ ಅಂತೇಳಿ. ಅವರ ಹತ್ರ ಯಾವುದೇ ದಾಖಲೆಗಳಿಲ್ಲದೆ ಸುಳ್ಳಿನ ಸರಮಾಲೆಯನ್ನು ಓಡಿಸ್ಕೊಂಡು ಒಂದು ವಿಷಯನ 100 ಸಾರಿ ಹೇಳಿದ್ರೆ ಸುಳ್ಳನ್ನ ಸತ್ಯ ಅಂತ ಪ್ರತಿಪಾದನೆ ಮಾಡುವಂತ ಅವರ ಅದು ಜಾಣ್ಮೆ ಮತ್ತೆ ಅದು ರಕ್ತಗತವಾಗಿ ಬಂದುಬಿಟ್ಟಿದೆ ಈ ಬಿಜೆಪಿಯ ಮುಖಂಡರಲ್ಲಿ. ಹಾಗಾಗಿ ಅವ್ರು ಏನೇ ಆಪಾದನೆ ಮಾಡಲಿ, ಆರೋಪ ಮಾಡಿದ್ರೆ ಅದಕ್ಕೆ ದಾಖಲೆ ಸಮೇತ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಬೇಕು. ಬರೀ ಹಿಟ್ ಅಂಡ್ ರನ್ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ದಯಮಾಡಿ ಮಾಡಬಾರ್ದು. ಆಮೇಲೆ ಮಾತಾಡಬೇಕಾದ್ರೆ ಗೌರವಯುತವಾದ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಉಪಯೋಗಿಸಬಾರ್ದು. ಯಾವುದೇ ವ್ಯಕ್ತಿ ಆಗಲಿ ಅವ್ರಿಗೆ ಅವರವಾದಂಥ ಗೌರವ ಘನತೆ ಇರುತ್ತೆ. ಆ ಘನತೆಗೆ ಧಕ್ಕೆ ತರದಾದಂಥ ಯಾವುದೇ ವಿಷಯಗಳನ್ನು ಮಂಡನೆ ಮಾಡಬಾರ್ದು, ಮಾತಾಡಬಾರ್ದು. ನಾವು ಮಾತಾಡಲಿ, ವಾಕ್ ಸ್ವಾತಂತ್ರ್ಯ ಇದೆ. ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಪದ ಪ್ರಯೋಗಗಳನ್ನ ಮಾಡಬೇಕು. ತಾವು ಮಾಡಿದಂಥ ಪದ ಪ್ರಯೋಗಗಳಿಗೆ ಪುಷ್ಟೀಕರಣ ಕೊಡ್ತಕ್ಕಂಥ ಅಂಕಿ ಅಂಶಗಳನ್ನು ದಾಖಲಾತಿಯಿಂದ ಬಿಡಬೇಕು. ಸುಮ್ಮನೆ ನಾನೇ ಪತ್ರಿಕಾಗೋಷ್ಠಿ ಕರೆದೆ, 4 ಜನ ಜೊತೆಗೆ ಮಾತಾಡಿದೆ, ಹೇಳಿದೆ ಅಂತಂದ್ರೆ ಅದನ್ನ ಯಾರು ಒಪ್ಕೊಳ್ಳೋಕೆ ತಯಾರಿಲ್ಲ. ಕಾಂಗ್ರೆಸ್ ಪಕ್ಷ ಇರ್ಬೋದು, ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸರ್ಕಾರದ ವತಿಯಿಂದ ಏನೇನು ಆಗಿತ್ತು ಅಂತಂದ್ರೆ ದಾಖಲಾತಿಗಳು ಕೊಡಿ. ಸರ್ಕಾರ ಇದೆ, ತನಿಖಾ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ತನಿಖೆ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಸ್ವತಂತ್ರ ಇದ್ದಾರೆ. ಪ್ರಜೆಗಳು ಯಾವುದೇ ಇಲಾಖೆಯಲ್ಲಿ ಏನಾದ್ರು ಅಕ್ರಮ ನಡೆದಿದ್ರೆ ಆ ಇಲಾಖೆಗಳಿಗೆ ನೀವು ಒಂದು ವರದಿಯನ್ನು ಕೊಡಿ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದನ್ನ ತನಿಖೆ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಇರ್ಬೋದು, ಗಣಿ ವಿಜ್ಞಾನ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಏನಾಗಿದೆ ನಿಮಗೆ ಸಾರ್ವಜನಿಕರು ಅದಕ್ಕೆ ಕೇಳೋದಕ್ಕೆ ಅರ್ಹತೆ ಇರುತ್ತೆ. ಕೇಳಿ, ಅಲ್ಲಿ ಅದಕ್ಕೆ ಇರ್ತಕ್ಕಂಥ ಅಧಿಕೃತ ಅಧಿಕಾರಿಗಳು ಅದನ್ನ ತನಿಖೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಇಷ್ಟನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ನಿಮ್ಮ ಬಿಜೆಪಿ ಮುಖಂಡರಿಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ, ದಯಮಾಡಿ ನೀವು ಹತಾಶ ಮನೋಭಾವನೆಯಿಂದ ಈ ರೀತಿ ಟೀಕೆಗಳನ್ನು ಮಾಡೋದು ಬಿಡಿ. ನಿಮ್ಮೇಲೆ ಏನಾದರೂ ಅಂಕಿ ಅಂಶಗಳು ದಾಖಲಾತಿಗಳಿದ್ರೆ ಪ್ರಸ್ತುತಪಡಿಸಿ. ಆ ದಾಖಲಾತಿಗಳಿಗೆ ನಾವು ಪ್ರತ್ಯುತ್ತರವನ್ನು ಕೊಡ್ತೇವೆ. ನೀವು ಎಲ್ಲೇ ಕರೆದ್ರು ನಾವು ಬಂದು ನಿಮ್ಗೆ ಉತ್ತರ ಕೊಡೋದಕ್ಕೆ ನಾವು ಸಿದ್ಧವಿದ್ದೇವೆ ಅಂತ ನಮ್ಮ ಈ ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮೆಲ್ಲ ಇಲ್ಲಿ ಕುಳಿತಿರ್ತಕ್ಕಂಥ ಹಿರಿಯ ಮುಖಂಡರ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅವರು ಆರೋಪ ಮಾಡಿದರು ಬಂಗಾರು ಹನುಮಂತವರು ಏನು ಅಲ್ಲ, ಬಹುಶಃ ಅವ್ರ ಹೆಸರೇ ಗೊತ್ತಿಲ್ಲ ಅನ್ಸುತ್ತೆ ಅವ್ರಿಗೆ. ಚಿತ್ರಿಕೆ ಅಂತಂದ್ರೆ ನಾನು ಒಂದು ಈ ಕಾಂಗ್ರೆಸ್ ಪಕ್ಷದ ಸಂಡೂರು ಬ್ಲಾಕಿನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಚಿತ್ರಿಕೆ ಅಂತಂದ್ರೆ ಒಂದು ದೊಡ್ಡ ಸಂಸ್ಥೆ, ಒಂದು ವಿಶಾಲವಾದ ಒಂದು ಫ್ಯಾಮಿಲಿ ಅದು. ಅದರಲ್ಲಿ ನಾನು ಒಬ್ಬ ಚಿತ್ರಿಕೆ ಸತೀಶ್ ಅಂತೇಳಿ ನಾನು ಏನ್ ಮಾಡಿದ್ದೇನೆ, ಹಗರಣ ಏನ್ ಮಾಡಿದ್ದೇನೆ ಅಂತ ಹೇಳ್ಬೇಕಾದ್ರೆ ನಾನು ಉತ್ತರ ಕೊಡೋಕೆ ತಯಾರಿದ್ದೀನಿ. ಅವ್ರು ಎಲ್ಲೇ ಕರೆದ್ರು ನಾನು ಧೈರ್ಯವಾಗಿ ಉತ್ತರ ಕೊಡೋದಕ್ಕೆ ತಯಾರಿದ್ದೇನೆ. ಬರಲಿ, ಬಹಿರಂಗವಾಗಿ ಚರ್ಚೆಗೆ ಬರಲಿ. ಹತ್ತವನ್ನು ವಸೂಲಿ ಮಾಡಿ ಶಾಸಕರಿಗೆ ಸಂಸದರಿಗೆ ಕೊಡ್ತಾರೆ ಅಂತಕ್ಕಂಥದ್ದು ಧಾರಾಳವಾಗಿ ಅದನ್ನ ನನಗೆ ಮಾಹಿತಿ ಕೊಡ್ಲಿ, ದಾಖಲೆ ಸಮೇತ ಕೊಡ್ಲಿ, ನಾನು ಉತ್ತರ ಕೊಡೋದಕ್ಕೆ ತಯಾರಿದ್ದೇನೆ. ಯಾರಿಂದ ಹಫ್ತ ಕಲೆಕ್ಟ್ ಮಾಡಿದ್ದೀನಿ, ಯಾರಿಗೆ ಕೊಟ್ಟಿದ್ದೀನಿ, ಯಾವಾಗ ಕೊಟ್ಟಿದ್ದೀನಿ, ಎಷ್ಟು ಕೋಟಿ, ಲಕ್ಷ ಬಿಟ್ಟುಬಿಡಿ, ಇಲ್ಲೆಲ್ಲ ಕೋಟಿಗಳೆಲ್ಲ ಮಾತಾಡ್ತಾ ಇದ್ರೆ ಕೋಟಿಗಳಲ್ಲೇ ಉತ್ತರ ಕೊಡ್ತೀನಿ ನಾನು. ಮುಂದಿನ ದಿನಗಳಲ್ಲಿ ನಾವು ಸಿಬಿಐಗೆ ಇಡಿಗೆ ನಾವು ಕೊಡ್ಬೋದು. ಸಿಬಿಐ ಇದೆ, ಇಡಿ ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ.
ಇದೆಲ್ಲ ಒಂದು ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಇಲಾಖೆಗಳು, ಅವರು ಸರ್ವ ಸ್ವತಂತ್ರರಿದ್ದಾರೆ ಕೊಡೋದಕ್ಕೆ. ನಾವು ಸೂಕ್ತ ಸಮಯದಲ್ಲಿ ಸೂಕ್ತ ಸಂದರ್ಭದಲ್ಲಿ ನಿಮ್ಮ ಮುಂದೆನೆ ನಾವು ಕೂತು ಚರ್ಚೆ ಮಾಡಿ ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೊಡೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಸರ್, ಈಗ ಆರೋಪ ಮಾಡಿದ್ರಲ್ಲ, ಆ ಆರೋಪದ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಅಲ್ಲ, ಆರೋಪ ಮಾಡ್ತಾರೆ, ಎಲ್ಲರೂ ಗಾಡಿಯಲ್ಲಿ ಗುಂಡು ಹೊಡೆದಾಗ ಆಗಿದೆ. ಇದು ಹಿಟ್ ಅಂಡ್ ರನ್ ಕೇಸ್. ಆರೋಪ ಮಾಡೋದಕ್ಕೆ ದಾಖಲಾತಿಗಳು ಕೊಡಬೇಕು. ಈಗ ಹೇಳ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು ಏನೇನೋ ಮಾತಾಡ್ತಾ ಇದ್ದಾರೆ ಅಂತ. ಏನ್ ಮಾತಾಡ್ತಾ ಇದ್ದಾರೆ? ಸಾವಿರಾರು ಕೋಟಿಗಳು ಖರ್ಚು ಮಾಡಿದ್ದಾರೆ. ಇಲ್ಲಿ ಅವರ ಗಣಿಯಿಂದ ದುಡಿದತಕ್ಕಂಥ ಹಣನೇ ಖರ್ಚು ಮಾಡಿರೋದು. ಅವ್ರೇನು ಎಲ್ಲೂ ಕಳಪೆ ರಾಜಕಾರಣ ಮಾಡಿಲ್ಲ, ಕಳಪೆ ವ್ಯವಸ್ಥೆಯಲ್ಲಿ ಹೋಗಿಲ್ಲ, ಎಲ್ಲೂ ಅವ್ರ ಕೈಯಿಂದ ಇದು ಮಾಡ್ಕೊಂಡಿಲ್ಲ. ಅವರ ರಾಜಕೀಯ ಏನ್ ಜೀವನ ಇದೆ ಎಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲ. ಇತರರಿಗೆ ಅವ್ರ ಕೈ ಎಂತದ್ದು ಅಂದ್ರೆ ಕೊಡುಗೈ ದಾನಿಗಳು, ಯಾವತ್ತೂ ಎಲ್ಲೂ ಹಗರಣದಲ್ಲಿ ಸಿಲುಕಿಲ್ಲ. ಅವ್ರು ದುಡಿದಿರ್ತಕ್ಕಂಥ ಹಣದಿಂದ ಖರ್ಚು ಮಾಡೋದಕ್ಕೆ ಏನ್ ಬೇಕು? ಸಂತೋಷ್ ಲಾಡ್ ಫೌಂಡೇಶನ್ ಇರೋದು ಯಾವ್ದಕ್ಕೋಸ್ಕರ? ಜನಗಳ ಸಹಾಯ ಮಾಡೋದಕ್ಕೋಸ್ಕರ, ಎಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ, ಎಲ್ಲಿ ಜನಗಳಿಗೆ ತೊಂದರೆ ಇದೆ ಅಂತ ರೈತರಿಗೋಸ್ಕರ. ಸಾವಿರಾರು ಬೋರ್ಗಳು ಕೊರ್ಸಿದ್ದಾರೆ. ಯಾರು ಕೊರ್ಸಿದ್ದಾರೆ ಅಲ್ಲಿ ಕಲ್ಗಡ್ಗಿ ಕ್ಷೇತ್ರದಲ್ಲಿ? ಅದನ್ನ ಕೇಳೋದಿಲ್ಲ. ವಿದ್ಯಾರ್ಥಿಗಳಿಗೆ ಮೊನ್ನೆ IAS IPS ಕೋಚಿಂಗ್ಗಳು ಕೊಡಿಸಿದ್ದಾರೆ. ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಕಿಟ್ಗಳು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಆಶಾ ಕಾರ್ಯಕರ್ತರನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ. ಅದನ್ನ ಗುರುತಲ್ಲ. ಮಾಸ್ ಮ್ಯಾರೇಜ್ ಮಾಡಿದ್ದಾರೆ, ಸಾವಿರಾರು ಗಟ್ಟಲೆ ಮಾಸ್ ಮ್ಯಾರೇಜ್ ಮಾಡಿದ್ದಾರೆ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ. ಅದನ್ನ ಯಾಕೆ ಕೇಳ್ತಾ ಇಲ್ಲ? ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು. ಒಳ್ಳೇದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ತಪ್ಪಿದ್ದಲ್ಲಿ ಇದು ತಪ್ಪಾಗಿದೆ ಅಂತ ಹೇಳೋ ರೀತಿಯು ಬೇರೆ ಇದೆ. ಸುಮ್ಮನೆ ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಇಂಟರ್ನೆಟ್ ದಾಖಲೆಗಳು ಕೊಡ್ಲಿ. ಸಂತೋಷ್ ಲಾಡ್ ಎಲ್ಲಿ ಹಗರಣ ಮಾಡಿದ್ದಾರೆ ಅಂತೇಳಿ, ಯಾವ್ದ್ರಲ್ಲಿ ಸಿಲುಕಿದ್ದಾರೆ ಅಂತೇಳಿ, ತುಕಾರಾಮರಲ್ಲಿ ಹಗರಣ ಮಾಡಿದ್ದಾರೆ ಅಂತೇಳಿ. ಇದೇ ನೀವು ನೋಡ್ತಕ್ಕಂಥ ಏನು ರಸ್ತೆಯಲ್ಲಿ 3 ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಹೋಯ್ತು ಅದು? ಹಿಂದೆ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರ ಏನ್ ಸಂಸ್ಥೆಗಳಿದಾವಲ್ಲ, ಕಳಪೆ ಕಾಮಗಾರಿಯಾದ ಬ್ಲಾಕ್ ಲಿಸ್ಟ್ ಆಗಿದೆ. ಅದನ್ನ ನಾವು ಹೇಳಿದ್ವಿ, ಮುಂದೆ ಮಾತೇ ಆಗ್ಲಿಲ್ಲ. ಅದು ಎಲೆಕ್ಷನ್ ಟೈಮಲ್ಲಿ ಇವರು ಬರೀ ಹಿಟ್ ಅಂಡ್ ರನ್ ಕೇಸ್ ಮಾಡ್ತಾ ಇದ್ರೆ ಹೊರತು ಜವಾಬ್ದಾರಿಯುತವಾಗಿ ಒಂದು ಸ್ಥಾನದಲ್ಲಿ ಇದ್ಮೇಲೆ ಅದಕ್ಕೆ ದಾಖಲಾತಿ, ಪೂರಕವಾದ ದಾಖಲಾತಿಗಳನ್ನು ಕೊಡಬೇಕು. ದಾಖಲಾತಿ ಸಮೇತ ನಾವು ಉತ್ತರ ಕೊಡ್ತೀವಿ. ನಾವು ಅವ್ರಲ್ಲಿ ಕೇಳ್ಕೊಳ್ಳೋದು ಸೌಜನ್ಯದಿಂದ ನಾವು ಅವ್ರಲ್ಲಿ ಕೇಳ್ಕೊಳ್ಳೋದೇನಿದೆ, ಏನಾದರೂ ಇತ್ತು ಅಂತಂದ್ರೆ ಮೌಲ್ಯಾಧಾರಿತವಾಗಿ ಮಾತಾಡಿ, ಗೌರವಿತವಾಗಿ ಮಾತಾಡಿ, ಒಂದು ಕೆಳಮಟ್ಟದ ವಿಚಾರ ಭಾಷೆನ ಉಪಯೋಗಿಸಬೇಡಿ ಅಂತ ನಾನು ಅವ್ರ ಮನವಿ ಮಾಡ್ತಾ ಇದ್ದೇನೆ. ಯಾಕೆಂತಂದ್ರೆ ಸಂಸದರಾಗಿ, ಶಾಸಕರಾಗಿ 4 ಬಾರಿ ಆಗಿದ್ದಾರೆ. ಮೊದಲನೇ ಸರಿ ಸಂಸದರಾಗಿದ್ದಾರೆ. ಮೊದಲನೇ ಬಾರಿ ನಮ್ಮ ಸನ್ಮಾನ್ಯ ಸಂತೋಷ್ ಲಾಡ್ ಅವರು 2 ಬಾರಿ ಸಚಿವರಾಗಿದ್ದಾರೆ. ಅವರ ಕಾರ್ಯವೈಖರಿ ಹೇಗಿದೆ ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಿದೆ. ಭವಿಷ್ಯದ ಉಪಮುಖ್ಯಮಂತ್ರಿ ಅಂತಾನೆ ಬಿಂಬಿಸಲಾಗ್ತಾ ಇದೆ ಅವ್ರನ್ನ, ಮುಖ್ಯಮಂತ್ರಿ ಅಂತಂತೇಳಿ. ಅಂತ ವ್ಯಕ್ತಿಯ ಬಗ್ಗೆ ಹಗುರವಾಗಿ ಮಾತಾಡೋದು ತಪ್ಪು. ಸುಳ್ಳಿನ ಆಧಾರವಾಗಿ ಇಟ್ಕೊಂಡು ಅವ್ರು ಯಾವುದೇ ರೀತಿಯನ್ನು ಮಾತಾಡೋದಕ್ಕೆ ಯಾರೂ ಜನ ಒಪ್ಪೋದಿಲ್ಲ. ಎಲ್ಲ ನಮ್ಮ ಸೊಂಡೂರು, ಇಡೀ ಬಳ್ಳಾರಿ ಜನತೆಗೆ ಗೊತ್ತು, ಕಲ್ಗಟ್ಟಿ ಕ್ಷೇತ್ರದ ಜನತೆಗೆ ಗೊತ್ತು ಸಂತೋಷ್ ಲಾಡ್ ಯಾರು ಅನ್ನೋದು, ಅವರ ವ್ಯಕ್ತಿತ್ವ ಏನನ್ನೋದು. ಇವರೆಲ್ಲ ಕೂತು ಮಾತಾಡಿದ್ರೆ ಅವರ ಚರಿತ್ರೆಗೆ ಕಪ್ಪು ಚುಕ್ಕೆ ಇಟ್ಟಂತ ಆಗೋದಿಲ್ಲ. ಅವ್ರು ಉಜ್ವಲವಾಗಿ ಬೆಳಗ್ತಾರೆ. ಮುಂದಿನ ದಿನಮಾನದಲ್ಲಿ ಅವ್ರ ರಾಜಕೀಯ ಭವಿಷ್ಯ ಉಜ್ವಲ ಆಗಿದೆ. ಎಲ್ಲರ ಕನಸಂತೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನೂ ಆಗ್ತಾರೆ ಅಂತ ನಾನು ಸಂದರ್ಭ ಹೇಳಕ್ ಬಯಸ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರ ಬಗ್ಗೆ ಅವ್ರು ಮಾತಾಡ್ತಾರೆ ಅಂತ ಹೇಳಿ ನಾನು ಮಾತಾಡಬೇಕು, ನಾನು ಸ್ವಲ್ಪ ಸ್ಟೇಟ್ ಫಿಗರ್ ಆಗ್ಬೇಕಂತ ಹೇಳಿ ಮಣ್ಣಿಗೂ ಕಬ್ಬಿಣದ ಅದಿಗೂ ವ್ಯತ್ಯಾಸನೇ ಗೊತ್ತಿಲ್ಲದೆ ಅವ್ರೇನು ಪ್ರೆಸ್ಮೆಂಟ್ ಮಾಡಿದ್ರಲ್ಲ, ಏನು ಪರಾಜಿತ ಅಭ್ಯರ್ಥಿ ಆಗಿರ್ತಕ್ಕಂಥ ಬಂಗಾರ ಅನ್ನುವಂಥವ್ರು ವ್ಯಕ್ತಿ ಬಗ್ಗೆ ಅಗೌರವವಾಗಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಮ್ಮ ಎಲ್ಲ ಮುಖಂಡರು ಮತ್ತು ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ಅವರಿಗೆ ಸಾಕ್ಷಿ ಆಧಾರಗಳಿಲ್ಲದ ಯಾವುದೇ ಒಬ್ಬ ಒಂದು ಆರೋಪ ಮಾಡಿದ್ರೆ ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಎಲ್ಲ ಸಂತೋಷ್ ಲಾಡ್ ಮತ್ತು ತುಕಾರಾಮ್ ಅವರು ಇವರು ಹಿಂಬಾಲಕರಿಗೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಅವರೇ ಕೆಲಸ ಮಾಡ್ತಾರೆ ಹೊರತು ಕಾಂಟ್ರಾಕ್ಟ್ಗಳು ಗುತ್ತಿಗೆದಾರರು ಕೊಟ್ಟಿದ್ದಾರೆ. ಅಲ್ಲಿ ಯಾರು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಬಿಟ್ಟು ಬೇರೆ ಯಾರಿಗೆ ಕೊಡೋದಿಲ್ಲ ಅಂತ ಅವರೇ ಬೆಳಿಬೇಕು, ಅವರೇ ಮಾಡ್ಬೇಕು ಅಂತ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಸಂಡೂರು ತಾಲೂಕಿನಲ್ಲಿ ಇವತ್ತು GCB ಚನ್ನಬಸಪ್ಪಣ್ಣವರು ಈ ಹಿಂದೆ ಅವ್ರು BJPಗೆ ಇದ್ರು. ತುಕಾರಾಮಣ್ಣವ್ರ ವಿರುದ್ಧ ಕೂಡ ಅವರು ಸ್ಪರ್ಧೆ ಮಾಡಿದ್ರು. ಅವರಿಗೆ ಹಲವಾರು ಜಿಲ್ಲೆಯಲ್ಲಿ ಕಾಂಟ್ರಾಕ್ಟ್ಗಳು ಇದ್ವು. ಇನ್ನು ಬೇರೆ ಬೇರೆ BJP ಸ್ನೇಹಿತರು ಎಲ್ಲರೂ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಯಾವತ್ತು ತುಕಾರಾಮ್ ಅವರಲ್ಲಿ, ಸಂತೋಷ್ ಲಾಡ್ ಸಾಹೇಬರಾಗಲಿ, ತುಕಾರಾಮಣ್ಣವರಾಗಿರ್ಬೋದು, ಸಂತೋಷ್ ಲಾಡ್ ಸಾಹೇಬರಾಗಿರ್ಬೋದು, ಅವ್ರಿಗೆ ಯಾಕೆ ಅವ್ರು BJP ಅವ್ರಿಗೆ ಕೆಲಸ ಕೊಡ್ಬೇಡ್ರಿ, ಇವ್ರು ನಮಗೆ ಕೊಡ್ರಿ, ಇವ್ರಿಗೆ ಕೊಡ್ರಿ ಅಂತೇಳಿ ಯಾವತ್ತು ಕಂಪನಿಗಳಲ್ಲಿ ಆ ಥರದ ತಾರತಮ್ಯ ಕೆಲಸ ನಮ್ಮ ಸಂಡೂರು ತಾಲೂಕಿನಲ್ಲಿ ಮಾಡಿಲ್ಲ. ಹಿಂದೆ ಗೋರ್ಪಡೆಯವರು ಮಾಡಿಲ್ಲ, ಸಂತೋಷ್ ಲಾಡ್ ಸಾಹೇಬರು ಮಾಡಿಲ್ಲ, ತುಕಾರಾಮಣ್ಣವ್ರನ್ನು ಮಾಡಿಲ್ಲ. ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತು ಬಹಳಷ್ಟು ಜನ ಸ್ನೇಹಿತರು, ನಮ್ಮ ಸ್ನೇಹಿತರು BJP ಅವರು ಎಲ್ಲರೂ ಅನೇಕ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗಿಂತ ಜಾಸ್ತಿ ಅವರು ತೊಡಗಿಕೊಂಡಿದ್ದಾರೆ ಕೆಲಸದಲ್ಲಿ. ನಾವು
ನಾವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತಂತ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಹಲವಾರು ಸ್ನೇಹಿತರು ಇದ್ದಾರೆ, ನಾನು ಉದಾಹರಣೆ ಕೊಡ್ತೀನಿ ಬೇಕಾದ್ರೆ. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇವತ್ತು ಜಿ ಟಿ ಬಾಬಾವತಿ ಅವರು ನಾವು ಸ್ನೇಹಿತರು, ಹಿಂದೆ ಒಮ್ಮೆ ನಾವೆಲ್ಲರೂ ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ. ಇವತ್ತು ಅವರು ಟ್ರಾನ್ಸ್ಪೋರ್ಟೇಷನ್ ಕೆಲಸ ಮಾಡ್ತಿದ್ದಾರೆ, ಬೇರೆ ಬೇರೆ ಕೆಲಸದಲ್ಲಿ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ವ್ಯವಹಾರಗಳಿದ್ದಾವೆ. ಅವ್ರು ಯಾರು ತೊಂದರೆ ಕೊಟ್ಟಿದ್ದಾರೆ? ಇವೆಲ್ಲ ನೋಡ್ರಿ, ಇವೆಲ್ಲ ಸುಮ್ಮನೆ ಆರೋಪ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವ್ರಿಗೆ ಏನಾದ್ರು ದಾಖಲಾತಿಗಳಿದ್ರೆ ಕೊಡ್ಲಿ. ಇವತ್ತೇನು ವಾಲ್ಮೀಕಿ ಹಗರಣ ಅಂತಕ್ಕಂಥದ್ದು ಏನು ಹೇಳ್ತಿದಾರ, ಈಗಾಗಲೇ ಅದು ತನಿಖಾ ವ್ಯವಸ್ಥೆ ಇದೆ. ಮೊನ್ನೆ ಇಡಿ ಅವರೆಲ್ಲ ಬಂದು ತನಿಖೆ ತುಕಾರಾಮನವರು ಮನೆ ಶೋಧನೆ ಮಾಡಿದ್ರು. ಅವರಲ್ಲಿ ಒಂದು ತುಂಡು ಪೇಪರ್ ಕೂಡ ಅವ್ರಿಗೆ ಸಿಗಲಿಲ್ಲ. ಎಲ್ಲ ಆಗಿದ್ದಾವೆ. ಅವನ್ನ ಬಿಟ್ಟು ಬೇರೆ ಏನಾದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಏನಾದ್ರೂ ಆಗಿದ್ರೆ ಅದ್ರ ಬಗ್ಗೆ ಮಾತಾಡಲಿ. ಸಂಡೂರಿನ ಬಗ್ಗೆ ಏನಾದ್ರೂ ಇದ್ರೆ ಮಾತಾಡಲಿ, ತಪ್ಪೇನಲ್ಲ. ಅದೇ ಸುಮ್ಮನೆ ಈ ಥರ ಸುಳ್ಳು ಆರೋಪ ಮಾಡೋದು ಸರಿಯಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ. ಈಗ ಮೂಲ ಪ್ರಶ್ನೆ ಇದೆಲ್ಲ ಓಕೆ, ನೀವು ಹೇಳಿದೆಲ್ಲ ಓಕೆ. ಅವರು ಏನೋ ಉಳಿದಿದ್ದೆಲ್ಲ ಅದೇನು ಬೇರೆ ಬೇರೆ ಥರದ್ದು ಮಾತಾಡ್ತಾ ಹೋಗೋದು. ಈ ಮರವನ್ನು ಸಾಗಣೆ ಮಾಡ್ತೀವಿ ಅಂತ ಪರ್ಮಿಟ್ ತಗೊಂಡು ಮೈನಿಂಗ್ ಮೆಟೀರಿಯಲ್ನ ಸಾಗಿಸ್ತಿದ್ದಾರೆ ಅಂತ ಅವರ ಆರೋಪ. ಮೂಲ ಅಲ್ಲಿಂದ ಶುರು ಆಗುತ್ತೆ, ಆ ನಂತರ ಉಳಿದೆಲ್ಲ ಬರ್ತಾ ಹೋಗುತ್ತೆ. ಮೂಲ ಆರೋಪದ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಒಂದೇ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಎರಡನೇದು, ಸಂಬಂಧಪಟ್ಟ ಇಲಾಖೆಗಳು ಅದ್ರ ಬಗ್ಗೆ ಏನು ಹೇಳ್ತಾವೆ? ಒಂದೇ ಮಾತು ಹೇಳಲ್ಲ. ಈಗ ತಮಗೆಲ್ಲ ಗೊತ್ತಿದೆ, CEC ಲಾಸ್ಟ್ ಏನೆಲ್ಲ ಹಿಂದೆ ಎಲ್ಲ ಹಗರಣಗಳು ಎಲ್ಲ ಆದ್ಮೇಲೆ ಎಲ್ಲ ಗೊತ್ತಿದೆ. ಒಂದು ಪುಟ್ಟಿ ಮಣ್ಣು ಕೂಡ ಐರನ್ನ ವಿತೌಟ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗೋಕ್ಕಾಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿಗಲ್ ಬಿಸ್ನೆಸ್ ಮಾಡೋಕ್ಕೆ ಎಲ್ಲಿಂದ ಆಗುತ್ತೆ? ಅದಕ್ಕೆ ಸಾಕ್ಷಿ ಬೇಕಲ್ಲ. ಮಾತಾಡೋದು ಈಸಿ, ಸಾಕ್ಷಿ ಬೇಕಲ್ಲ. ಆ ಥರ ಇದ್ರೆ FIR ಮಾಡಲಿ, ಕೇಸ್ ಹಾಕ್ಸ್ಲಿ, ಸಾಕ್ಷಿ ಆಧಾರಗಳಿದ್ರೆ. ಯಾರೋ ಆ ಥರ ಮಾಡಿದ್ರೆ, ಈಗ ಉದಾಹರಣೆ ನಮ್ಮ ಯಾರು ಆದಿನಾರಾಯಣ ಸರ್ ಅವರು ಇದೇ ವೇಸಲ್ ಕಂಪ್ನಿಯಾಗ ಕೆಲಸ ಮಾಡತಕ್ಕಂಥವ್ರು. ಇವತ್ತು ಅವರು PA ಆಗಿದ್ದಾರೆ. ಅವರು ಇದರಲ್ಲಿ ಅಕ್ರಮದಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಅವರು ನಮ್ಮ ಸಿದ್ದೇಶ್ ಗೌಡರು, ಅವ್ರ ವ್ಯವಹಾರನೇ ಬೇರೆ. ಅವ್ರ ಟ್ರಕ್ ಇದಾವ, ವೆಹಿಕಲ್ಗಳಿದಾವ, ಅವ್ರ ಟ್ರಾನ್ಸ್ಪೋರ್ಟೇಷನ್ ಅವರು ಕೆಲಸ ಮಾಡ್ತಾರೆ. ಅವ್ರನ್ನ ಇಲ್ಲಿಗಲ್ ಐರನ್ ಅವ್ರು ಬಿಸ್ನೆಸ್ ಮಾಡ್ತಾರೆ, ಅವ್ರ ಟ್ರೇಡಿಂಗ್ ಮಾಡ್ತಾರೆ. ಈಗ ಸುಳ್ಳು ಪರ್ಮಿಟ್ ಅವ್ರು ಹೇಳ್ತಾರಲ್ಲ ಸುಳ್ಳದವೆ. ಆಲ್ರೆಡಿ ರೈಟ್ ನೋ ದ ಪೀಪಲ್. ಹಂಗಾಗಿ ನಮ್ಮ MP ಆಗಲಿ MLA ಆಗಲಿ ಮಾಡಿದ್ದಾರೆ, ಮಿನಿಸ್ಟರ್ನಾಗಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಾನವ ಮೊಕದ್ದಮೆಯ ಪ್ರಯತ್ನವನ್ನು ನೀವೇನಾದರೂ ಮಾಡಿದ್ದೀರಾ ಅಥವಾ ಮಾಡ್ತೀರಾ ಮುಂದೆ? ಸರ್, ಮುಂದಿನ ದಿನಮಾನದಲ್ಲಿ ಇವತ್ತೇನು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಆಗಲಿ, ತುಕಾರಾಮನ ಬಗ್ಗೆ ಏನು ಹೇಳಿರ್ತಕ್ಕಂಥದ್ದು ಏನಿಲ್ಲ. ಸಂತೋಷ್ ಲಾಡ್ ಫೌಂಡೇಶನ್ನಿಂದ ಅದು ಹಿಂಗೆ ಮಾಡ್ತಾರೆ, ಗಿಮಿಕ್ ಮಾಡ್ತಾರೆ ಅಂತಕ್ಕಂಥದ್ದು ಏನಿದಲ್ಲ. ಸಂತೋಷ್ ಲಾಡ್ ಸಾಹೇಬ್ರಿಗೆ ಅಂತ ದರಿದ್ರ ಬಂದಿಲ್ಲ. ಅವರು ಗೋರ್ಪೇಟೆ ಕಾಲದಲ್ಲಿಂದ ಮೈನಿಂಗ್ ಮಾಡಿರ್ತಕ್ಕಂಥವ್ರು, ಅವ್ರ ತಂದೆ ತಾತನ ಕಾಲದಲ್ಲಿಂದ ಮೈನಿಂಗ್ ಮಾಡಿರ್ತಕ್ಕಂಥವ್ರು. ಅವರಿಗೆ ಕಾರ್ಯಕರ್ತರು ಯಾವುದೋ ಮಾಡಿರೋ ಕೆಲಸದಿಂದ ಸಂತೋಷ್ ಲಾಡ್ ಫೌಂಡೇಶನ್ ಆ ದುಡ್ಡು ತಗೊಂಡು ಸಂತೋಷ್ ಲಾಡ್ ಫೌಂಡೇಶನ್ ನಡೆಸ್ತಾರೆ ಅಂತಕ್ಕಂಥ ದರಿದ್ರ ಇನ್ನು ಸಂತೋಷ್ ಲಾಡ್ ಸಾಹೇಬ್ರಿಗೆ ಬಂದಿಲ್ಲ. ಅವರು ತಮ್ಮ ಜೋಬ್ಲಿಂದ ಏನು ಖರ್ಚು ಮಾಡ್ಕೊಂಡು ಇವತ್ತು ರಾಜಕಾರಣಕ್ಕೆ ಏನು ವ್ಯಯ ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ಸಂಡೂರು ಜನತೆಗೆ ಗೊತ್ತಿದೆ, ರಾಜ್ಯದ ಜನತೆಗೆ ಗೊತ್ತಿದೆ. ಅದ್ರ ಬಗ್ಗೆ ಅವ್ರು ದಾಖಲೆ ಕೊಟ್ಟು ಮಾತಾಡಲಿ. ಅದಕ್ಕೆ ನಾವು ಆ ಥರದ ಮುಂದಿನ ದಿನಮಾನದಲ್ಲಿ ದಾಖಲೆ ಇಲ್ಲದೇ ಸುಮ್ಮನೆ ಸುಳ್ಳು ಆರೋಪ ಮಾಡ್ತಾರೆ. ಅದಕ್ಕೆ ಮಾನನಷ್ಟ ಮೊಕದ್ದಮೆ ನಾವು ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಕೂಡ ನಾವು ರೆಡಿ ಇದ್ದೀವಿ. ಬಂಗಾರಿ ಹನುಮಂತವರು ನಮ್ಮ ಮೇಲೆ ನಮ್ಮ ಒಂದು ವಿಚಾರದ ಬಗ್ಗೆ ಮಾಹಿತಿ ಆರೋಪ ಮಾಡಿದ್ದಾರೆ. ಅದು ಸತ್ಯಕ್ಕೆ ಭಾಳ ದೂರವಾದ ವಿಚಾರ. ಈಗ ಟ್ರಾನ್ಸ್ಪೋರ್ಟೇಷನ್ ಎಂಬುದು ಇಡೀ ಕರ್ನಾಟಕದಲ್ಲೇ ಲೀಗಲ್ಲಾಗಿ ಒಂದು ವ್ಯವಸ್ಥಿತವಾಗಿ ಏನೇ ಒಂದು ವಿಚಾರ ಇರ್ಬೋದು, ಅದಕ್ಕೆ ಕರೆಕ್ಟಾಗಿ ಒಂದು ವರ್ಕ್ ಆರ್ಡರ್ ಅಂತ ಇರುತ್ತೆ. ವರ್ಕ್ ಆರ್ಡರ್ ಕೊಟ್ಟ ಮೇಲೆ DMG ಪರ್ಮಿಟ್ ಅಂತ ಇರ್ತವೆ. ಎಲ್ಲ ಮೈನ್ಸ್ಗಳಿಂದ ಅವರೇನು ಅವರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 15,000 ಟನ್ನು 15ರಿಂದ 20,000 ಟನ್ ಅಂತ ವಿಚಾರ ಹೇಳ್ಯಾರ. ಒಂದು ಗಾಡಿ 20 ಟನ್ ಹೋಗ್ತಿದ್ರು. ಅವರು 1,00,000 ಗಾಡಿಗಳೇನೋ 20,000 ಗಾಡಿಗಳು ಅಂತ ವಿಚಾರ ಹೇಳಿದ್ದಾರೆ. 20,000 ಗಾಡಿಗಳು ಎಷ್ಟು ಟನ್ ಆಗುತ್ತೆ ಅಂತ ಅವ್ರಿಗೆ ಮಾಹಿತಿ ಇಲ್ಲ. ಫಸ್ಟ್ ಆಫ್ ಆಲ್ ದಯವಿಟ್ಟು ಒಂದು ಗಾಡಿಗೆ 20 ಟನ್ ಅಂದರೆ ಅಲ್ಲಿಗೆ ಸುಮಾರು 15,000 ಟನ್ನಿಗೆ ಎಷ್ಟು ಲಕ್ಷ ಆಗುತ್ತೆ ಅಂತಲೂ ಅವ್ರಿಗೆ ಮಾಹಿತಿ ಇಲ್ಲ, ಎಷ್ಟು ಸಾವಿರ ಅಂತಲೂ ಮಾಹಿತಿ ಇಲ್ಲ ದಯವಿಟ್ಟು. ಅದಕ್ಕೆ ವ್ಯವಸ್ಥಿತವಾಗಿ ಈಗ ಯಾವಾಗ ಸುಮಾರು 2012ರಲ್ಲಿ ಏನು CEC ಏನು ಬಂತು ಅವಾಗಲಿಂದ ಕಂಪ್ಲೀಟಾಗಿ ಎಲ್ಲ ಮೈನ್ಸ್ಲಿಂದು ಟೋಟಲಿ ಎಲ್ಲ ಆನ್ಲೈನ್ ಪರ್ಮಿಟ್ ಮಾಡಿದ್ದಾರೆ, ಆನ್ಲೈನ್ ವ್ಯವಸ್ಥೆ ಮಾಡಿದ್ದಾರೆ. ಅಧಿಕಾರಿಗಳ ಬಗ್ಗೆ ಅಪಪ್ರಚಾರ ವಿಚಾರಗಳು ಇದರಲ್ಲಿ ಯಾವುದೂ ಆಗುವಂಥ ವಿಚಾರ ಇಲ್ಲ. ಅದರಲ್ಲಿ
ಏನು ವಿ ವಿ ಸಿಂಗರು ಅವರು ಅವತ್ತಿನ ದಿನ ಬಂದು ಎಲ್ಲ ಟೋಟಲಿ ಮೈನುಗಳೆಲ್ಲ ಸೀಸ್ ಮಾಡಿ ಮರುಪರಿಶೀಲನೆ ಮಾಡಿ ಟೆಂಡರ್ ಮಾಡಿ ಅವತ್ತಿನ ದಿನ ಏನು ಆ್ಯಕ್ಷನ್ನಲ್ಲಿ ಇವತ್ತೇನು ಗೌರ್ಮೆಂಟ್ ಪ್ರೈವೇಟ್ ಕಂಪ್ನಿಗಳು ಏನು ಆ ಒಂದು ಮೈನ್ಸ್ಗಳು ಕಡೆಯಿಂದ ಲೀಗಲ್ ಆಗಿ ಏನು ಪರ್ಮಿಟ್ಗಳು ಆ ಒಂದು ಸರಕು ಸಾಗಣೆಗಳನ್ನು ಒಂದು ವ್ಯವಸ್ಥೆ ರೀತಿಯಲ್ಲಿ ಮಾಡ್ತದಾರೆ ಅಂತೇಳಿ ನಾವು ಈ ಮೂಲಕ ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಯಾರೇ ಒಂದು ಪರ್ಮಿಟ್ ಇಲ್ದಂಗೆ ಒಂದು ಗಾಡಿ ಕಾಟದ ಮೇಲೆ ಬಂತಂದ್ರೆ ಆ ಪರ್ಮಿಟ್ ಜನರೇಟ್ ಆಗದಂಗೆ ಗಾಡಿ ಮುಂದಕ್ಕೆ ಬರಲ್ಲ. ದಯವಿಟ್ಟು ಈಗ ಲಕ್ಷಾನು ಗಟ್ಟಲೆ ಇವತ್ತು ನಮ್ಮ ಸಂತೋಷ್ ಸಾಹೇಬ್ರ ಬಗ್ಗೆ ಮತ್ತು ನಮ್ಮ ತುಕಾರಾಮ್ ಸಾಹೇಬ್ರ ಬಗ್ಗೆ ಮತ್ತು ನಮ್ಮ ಇರ್ತಕ್ಕಂಥ ನಮ್ಮ ಅನ್ನಪೂರ್ಣ ಅಕ್ಕರ ಬಗ್ಗೆ ಏನು MLA ಬಗ್ಗೆ ಮಾತಾಡಿದಾರಲ್ಲ ಅದು ಶುದ್ಧ ಸುಳ್ಳು. ಯಾಕಂದರೆ ಇವತ್ತಿನ ದಿನ ಏನು ಅವರು 2000 ಅವರು ಹಿಂದೆ ಮೊದಲು ಗಣಿ ಮಾಲೀಕರಾಗಿ ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿ ಅವರು ಇಲ್ಲಿ ಎಲ್ಲ ಸುತ್ತಮುತ್ತಲ ಹಳ್ಳಿಗಳಿಗೆ ಸುತ್ತಮುತ್ತಲ ನಮ್ಮಿರ್ತಕ್ಕಂಥ ಭುಜಂಗನಗರ ಗ್ರಾಮದಲ್ಲಿ ಅವ್ರದ್ದೇ ಮೈನ್ಸ್ ಇತ್ತು. ಆವತ್ತಿನ ದಿನ ಅವರ ಮೈನ್ಸನ್ನ 1 ಟನ್ ವ್ಯತ್ಯಾಸ ಆಗದಂಗೆ ಅವತ್ತು ಲೀಗಲ್ ಆಗಿ ಮೈನ್ಸ್ ನಡೆಸ್ಕೊಂಡು ಬಂದರು. ಯಾಕಂದರೆ ನಮ್ಮ ಲಾರ್ಡ್ ಫ್ಯಾಮಿಲಿ ಎಂದೂ ಇಲ್ಲಿಗಲ್ ವಿಚಾರಕ್ಕೆ ಎಂದೂ ಯಾರಿಗೂ ಸ್ಪಂದನೆ ಮಾಡಿಲ್ಲ, ಯಾರಿಗೂ ಸಪೋರ್ಟ್ ಮಾಡಿಲ್ಲ. ಅವತ್ತು ಯಾರೇ ಇರಲಿ ಏನೇ ಒಂದು ನೇರವಾಗಿ ಲೀಗಲ್ ಇತ್ತ ಕೆಲಸ ಮಾಡಿರಿ, ಇಲ್ಲ ಕೆಲಸ ಮಾಡ್ಕೊಂಡ್ರೆ ಬರಬೇಡ್ರಿ ಅಂತ ಹೇಳ್ತಿದ್ರು ಅವತ್ತಿನ ದಿನ. ಹಂಗಾಗಿ ನಾವು ತಮಗೆ ಈ ಮಾಧ್ಯಮದ ಮುಖಾಂತರ ತಿಳಿಸೋದಷ್ಟೇ, ಯಾರೇ ಒಂದು ವಿಚಾರ ಆಗಲಿ ನಾವು ಟ್ರಾನ್ಸ್ಪೋರ್ಟೇಷನ್ನು ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ. ನಮಗೂ 2-3 ಫರ್ಮ್ಗಳು ಕೆಲಸ ಮಾಡ್ತಾಯಿದ್ವಿ, ಜಿಂದಾಲ್ ಮಾಡ್ತೀವಿ, ಕಲ್ಯಾಣಿ, ಕಿರ್ಲಸ್ಕರ್, BMM ಎಲ್ಲ ಕಂಪ್ನಿಗಳಿಗೂ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ. ಮತ್ತು ಹೊರ ರಾಜ್ಯಗಳಿಗೂ ಮಾಡ್ತೀವಿ, ಮಂತ್ರಾಲಯ ಇರ್ಬೋದು, ಸನ್ವಿಕ್ಕು ಎಲ್ಲ ಇರ್ಬೋದು. ಆದರೆ ಯಾರೇ ಒಂದು ಟ್ರಾನ್ಸ್ಪೋರ್ಟೇಷನ್ನು GC ಇಲ್ದಂಗೆ ವಿತೌಟ್ ಪರ್ಮಿಟ್ ಇಲ್ದಂಗೆ ಯಾವನು ಗಾಡಿ ಮೂವ್ಮೆಂಟ್ ಆಗೋಕ್ಕೆ ಆಸ್ಪದ ಇಲ್ಲ. ಯಾರು ಬಂದ್ರೂ ಅದನ್ನ ಮಾಡೋಕ್ಕಾಗಲ್ಲ. ನಾವಂತಲ್ಲ, ಇನ್ನೂ 10 ಮಂದಿ ಯಾರೇ ಇಲ್ಲಿಗಲ್ ಅಂತ ವಿಚಾರ ಹೇಳ್ತಾರಲ್ಲ, ಯಾರು ಬಂದ್ರೂ ಮಾಡೋಕ್ಕಾಗಲ್ಲ. ಹೆಂಗೆ ಮಾಡೋ ವಿಚಾರ ಅಂತಂದರೆ ಅವರೇ ತೋರಿಸ್ಕೊಡ್ಬೇಕಷ್ಟೇ. ಅದು ಇಲ್ಲಿಗಲ್ ಮಾಡೋದು ಹೆಂಗೆ ಅಂತಂದರೆ ಅವರೇ ಹೇಳ್ಬೇಕು. ಹಿಂದೆ ನಮಗೆ ಸುಮಾರು ಒಂದು 2002ರಲ್ಲಿ ಅವರು ನಮಗೆ ಪರಿಚಯ ಇರ್ತಕ್ಕಂಥ ಮನುಷ್ಯ. ಅವಾಗ ಸುಮಾರು ಏನು ಡಿಕ್ಕಿಂಗು ಏನೋ ನಡೀತಿತ್ತಲ್ಲ, ಆ ಟೈಮಲ್ಲಿ ಇವೆಲ್ಲ ವಿಚಾರಗಳು ನಡೆದು ಆ ಡಿಕ್ಕಿಂಗ್ ನಡೆಯೋ ಟೈಮ್ನಲ್ಲಿ ಈಗ ಹೇಳಿದ್ರಲ್ಲ, ಚೀಟಿ ತಗೊಂಡೋಗೋದು, ಆಮೇಲೆ ಸೊಂಡ್ರಲ್ಲಿದ್ದ ಮೆಟಲ್ ಹೋಗೋದು. ಆ ಟೈಮಲ್ಲಿ BJP ಗೌರ್ಮೆಂಟ್ ಇತ್ತು 2012ರಲ್ಲಿ. ಆ ಟೈಮಲ್ಲಿ ನಡೀತು ಏನ್ರಿ, ಇಲ್ಲಿಗಲ್ ನಡೀತು. ಸಾವಿರಾರು ಲಕ್ಷಾಂತರ ಟನ್ ಸೊಂಡೂರಿಂದ ಬಳ್ಳಾರಿ ಇರ್ಬೋದು, ಕೃಷ್ಣಪಟ್ಟಣಂ ಇರ್ಬೋದು, ಬೆಳಿಕೆರೆ ಇರ್ಬೋದು, ಕಾರವಾರ ಇರ್ಬೋದು, ಎಲ್ಲ ಮೆಟಲ್ ಹೋಗ್ತು ಇಲ್ಲಿಂದ. ಇವತ್ತು ಅದೇ ವಿಚಾರ ಇವತ್ತು ಯೋಚನೆ ಮಾಡ್ಬೇಕು ನೀವು. ಇವತ್ತು ನಮ್ಮ ಸಾಹೇಬ್ರ ಮೇಲೆ, ಅದು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರ ಮೇಲೆ ಆಗಲಿ, ತುಕಾರಾಮ್ ಸಾಹೇಬ್ರ ಮೇಲೆ ಆಗಲಿ ಅದು ಹಣೆಪಟ್ಟಿ ಬಂದಿದೆಯಾ? ಏನು BJP ಇರ್ತಕ್ಕಂಥ ಮಾಜಿ ಮಿನಿಸ್ಟರ್ಗಳು, ಮಾಜಿ ಶಾಸಕರ ಮೇಲೆ ಇವತ್ತು ಲೋಕಾಯುಕ್ತರ ಕೇಸಾಗಿ, CBI ಕೇಸಾಗಿ, COD ಕೇಸಾಗಿ ಯಾರು ಒಳಗಡೆ ಇದ್ದು ಬಂದಿದ್ದು ಹೊರಗಡೆ ಯಾರು ಬಂದಿದ್ದಾರೆ? ಇವತ್ತು ಇಲ್ಲಿಗಲ್ ವಿಚಾರ ನಿಮ್ಮದು USL ಕಂಪ್ನಿಗಳಿಗೆ ಇಲ್ಲಿಗಲ್ ಆಗಿ ಅದು C ಕ್ಯಾಟಗರಿಗೆ ಹೋಯ್ತು ಅಂತಕ್ಕಂಥ ಬಂಗಾರನ್ ಮತ್ತು ಆರೋಪ ಮಾಡ್ತಾರೆ. ಸರ್, ಈಗ ಇಲ್ಲಿಗಲ್ ಆಗಿ ಮಾಡಿರ್ತಕ್ಕಂಥದ್ದು ಅವತ್ತಿನ ದಿನ ಏನು VP ಸಿಂಗರ್ ಬಂದಿರತಕ್ಕಂಥ ವರದಿ ಪ್ರಕಾರ ಅವತ್ತಿನ ದಿನ ಏನು 0.5 ವಿಚಾರ ಏನಿತ್ತು ಅದು ಇಲ್ಲಿಗಲ್ ಆಗಿದೆ ಅಂತ ವಿಚಾರ ಹೇಳಿದ್ರು. ಅವ್ರು ಅಲ್ಲಿ ಆಲ್ರೆಡಿ ಲೀಸ್ ಮುಗಿದಿದೆ, ಲೀಸೇ ಮುಗಿದಿದೆ. ಆ ಟೈಮಲ್ಲಿ VP ಸಿಂಗ್ ಸರ್ ಬಂದಾಗ ಅದು ಲೀಸ್ ಕಂಪ್ಲೀಟ್ ಆಯಿತು. 50 ವರ್ಷ ಲೀಸ್ ಮುಗಿದ್ಮೇಲೆ ಅದು ಇಲ್ಲಿಗಲ್ ಎಂಬ ವಿಚಾರ ಏನಿದೆ ಅದು ಯಾರೇ ಆಲ್ರೆಡಿ ಆ್ಯಕ್ಷನ್ ಮಾಡಿ JSF ತಗೊಂಡ್ಬಿಟ್ರೆ ಅಂತ ದಯವಿಟ್ಟು. ಹೌದಾ? ಅವಾಗ ಮೊದಲೇ ಏನಾರ ಇಲ್ಲಿಗಲ್ ವಿಚಾರ ಏನು ಬಂದು ಇರ್ತದೆ ಅದು ವಿಚಾರ ಇತ್ತು. ಮೈನ್ಸ್ ಲೀಸ್ ಮುಗಿದ ಮೇಲೆ ಅದನ್ನು ಬಂದು ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿಗಲ್ ಎಂಬ ಕೊಟ್ಟಾಗ ರಿಪೋರ್ಟ್ ಅದು ಅಷ್ಟೊಂದು ಶೋಭೆ ವಿಚಾರ ಅಲ್ಲ. ಆಲ್ರೆಡಿ ಮೈನ್ಸ್ ಲೀಸು ಮುಗಿದಿದೆ, ಅವ್ರದ್ದೆಲ್ಲ ಹ್ಯಾಂಡ್ ಓವರ್ ಮಾಡಿದ್ರು, ಎಲ್ಲ ಮುಗಿದೋಗಿತ್ತು ಆ ಟೈಮಲ್ಲಿ ದಯವಿಟ್ಟು. ಆಮೇಲೆ ಇನ್ನೊಂದು ಏನು ವಿಚಾರ ಅಂತಂದರೆ, ಯಾರೇ ಆಗಲಿ ಇರ್ತಕ್ಕಂಥ ಏನಾನ ಒಂದು ದಾಖಲೆ ಇಟ್ಕೊಂಡು ಆರೋಪ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ. ಸುಮ್ಮನೆ ಒಂದು ಪುಟಾಣಿಕೆ ವಿಚಾರದಲ್ಲಿ ಪ್ರೆಸ್ ಮೀಟ್ನಾಗ ಕೂತ್ಕೊಂಡು ಅಂತೇಳಿ ಹೆಸರುಗಳು ತಗೊಂಡು ಏನು ಅದ್ರಾಗ ಏನಾರ ಆಧಾರ ಬೇಕಲ್ಲ. ಒಂದು ಏನಾರು ಪ್ರೆಸ್ ಮೀಟ್ ಮಾಡ್ತು ಅಂದ್ರೆ ಏನಾರ ಆಧಾರ ಬೇಕಾ? ಇಲ್ಲಿಗಲ್ ಪರ್ಮಿಟ್ಗಳನ್ನ ಬಂದಿರ್ಬೇಕಾ, ಗಾಡಿನ ಸೀಜ್ ಆಗಿರ್ಬೇಕಾ, ಇಲ್ಲಾಂದ್ರೆ ನಾವು ಮಾಡಿರ್ತಕ್ಕಂಥ ರೆಕಾರ್ಡ್ಸ್ಗಳನ್ನ ಇರ್ಬೇಕಾ? ತಗೊಂಡು ಮಾಡಲಿ, ತಪ್ಪೇನಿಲ್ಲ. ನಮ್ದೇನು ಅದ್ರ ಬಗ್ಗೆ ನಾವು ಯಾವಾಗಲೂ ಅವರಿಗೆ ಸ್ವಾಗತ ಮಾಡ್ತೀವಿ. ಆದರೆ ಇಲ್ಲ ಅಂತ ವಿಚಾರದಲ್ಲಿ ಅನಾವಶ್ಯಕ ನಮ್ಮ ಮೇಲೆ ನಮ್ಮ ಹೆಸರುಗಳು ತಗೊಂಡಿರೋ ವಿಚಾರಕ್ಕೆ ನಾವು ದಯವಿಟ್ಟು ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ. ನಾವು ಯಾವುದೇ ಮೊದಲಿಂದಲೂ ನಾವು ರೈತಾಕಿ ಕುಟುಂಬದಲ್ಲಿ ಬಂದಿದ್ದೀವಿ. ನಾವು ಸಂತೋಷ್ ಲಾಡ್ ಸಾಹೇಬರು ಮತ್ತು ಲಾಡ್ ಸಾಹೇಬರು ಮತ್ತು ಅಶೋಕ್ ಲಾಡ್ ಸಾಹೇಬರು ಮತ್ತು ಏಕನಾಥ್ ಲಾಡ್ ಸಾಹೇಬರು ಎಲ್ಲ ಒಂದು ಫ್ಯಾಮಿಲಿಯಿಂದ ನಾವು ತುಕಾರಾಮ್ ಸಾಹೇಬ್ರ ಜೊತೆಗೆ ಮೊದಲಿಂದಲೂ ಬಂದಿದ್ದೀವಿ. ನಾವು ಅಂಥ ವಿಚಾರದಲ್ಲಿ ಬಗಲಾಗ ಮೈನ್ಸಿದ್ರು ನಾವು ಮಾಡಲಿಲ್ಲ, ನಾವು ಮೈನ್ಸ್ ಮೂಮೆಂಟ್ ಮಾಡಲಿಲ್ಲ. ಮಾಡಿದ್ರು ಆ ಟೈಮಲ್ಲಿ ನಮ್ಮ ಕೈಯಲ್ಲಿ ಶಕ್ತಿ ಇತ್ತಿಲ್ಲ, ನಾವು ಮಾಡೋಕ್ಕೆ ಹೋಗಲಿಲ್ಲ.
ಇವಾಗ ಏನೋ ದೇವರು ಅನುಕೂಲ ಕೊಟ್ಟು ನಮ್ಮ ಒಂದು ಸ್ವಂತ ಬುದ್ಧಿವಂತಿಕೆ ಮೇಲೆ ನಾವು ಒಂದು ವ್ಯವಸ್ಥಿತವಾಗಿ ಲೀಗಲ್ ಆಗಿ ಒಂದು ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಫೀಲ್ಡಲ್ಲಿ ಬಂದು ನಾವು ಕೆಲಸ ಮಾಡ್ಕೊಂತ ಹೋಗ್ತಾ ಇದೀವಿ. ಮುಂದಿನ ದಿನಗಳಿಗೆ ಅದೇ ವಿಚಾರನ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ತಿಳಿಸ್ತಾ, ಅದನ್ನ ನೀವು ಅವರೆಲ್ಲಿದ್ರಿ ಇವರೆಲ್ಲಿದ್ರಿ, ತುಕಾರಾಮ್ ಎಲ್ಲಿದ್ರು, ಸಂತೋಷ್ ಲಾಡ್ ಎಲ್ಲಿದ್ರು, ಸಿದ್ದೇಶ್ ಎಲ್ಲಿದ್ರು, ಆಮೇಲೆ ಇವರು ಸತ್ಯನಾರಾಯಣ ಎಲ್ಲಿದ್ರು, ಇವರೆಲ್ಲಿದ್ರು ಅಂದ್ರೆ ಅವ್ರು ಬುದ್ಧಿವಂತಿಕೆ ಮೇಲೆ ದುಡಿತಾರೆ. ಇವತ್ತು ಯಾರೋ ಒಬ್ಬರು ಬಡವನ ಒಬ್ಬ ಮಗ ದೊಡ್ಡ ವಿದ್ಯಾವಂತರಾಗಿ ಸಾವಿರಾರು ಕೋಟಿ ಒಡೆಯ ಹಾಕಾನೆ, ಹೆಂಗಾದ ಅಂತಂದ್ರೆ ಅದಕ್ಕೆ ದಯವಿಟ್ಟು ಬಂಗಾರ ಅನ್ನೋದವರಿಗೆ ಈ ಪತ್ರಿಕಾ ಮಾಧ್ಯಮದ ಮುಂದೆ ನಾನು ಹೇಳಕ್ ಬಯಸದಿಷ್ಟೆ, ಅವರು ಈ ಸಂಸ್ಕೃತ ಭಾಷೆ ಸಂಸ್ಕೃತಿ ತಿದ್ಕೊಂಡು ಒಳ್ಳೆ ಮಾತುಗಳು ಆಡ್ಲಿ, ಅವನು ಇವನು ಅನ್ನೋ ಬದಲು ಏನ್ರಿ ನಾವೇನು ಅವರಿಗೆ ಈ ನಾವೇಗ ಮಾತಾಡೋದು, ಯಾಕಂದ್ರೆ ಅವರು ಒಂದು ಜವಾಬ್ದಾರಿ ಆಗಿದ್ದಾರೆ. ದಯವಿಟ್ಟು ಇನ್ಮೇಲೆ ಆದ್ರೂ ನಾವು ಈ ಮಾಧ್ಯಮದ ಮುಖಾಂತರ ಹೇಳೋದಿಷ್ಟೇ, ಯಾರಿಗೂ ಆರೋಪ ಮಾಡಿದ್ರೆ ಸತ್ಯಕ್ಕೆ ಹತ್ರ ಇರೋಂಥದ್ದು ಮಾಡಿದ್ರೆ ನಮಗೆ ಬಹಳ ಪ್ರೀತಿ ಇರ್ತದೆ. ಆ ತಪ್ಪು ಮಾಡಿದ್ರೆ ಈ ಸನ್ಯಾಸಿ ಜಾಗದಾಗ ಯಾವನು ಉಳಿಯಲ್ಲ. ಇದು ಸನ್ಯಾಸಿ ಜಾಗ ಇದು, ನನ್ನ ಅನುಭವ 70 ವರ್ಷದಿಂದ ಏನು ಅವ್ಯವಹಾರಗಳು ಮಾಡ್ಕೊಂತ ಬಂದರೆ ಅವ್ರು ಯಾರು ಉಳಿದಿಲ್ಲ. ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಹೇಳೋದಿಷ್ಟೇ, ತಪ್ಪು ಮಾಡಿದನು ನೀರು ಕುಡಿದು ಹೋಗೋಣ. ದಯವಿಟ್ಟು ಇದ್ರ ಮೂಲಕ ನೀವು ಯಾವುದೇ ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಅಲ್ಲಿ ಯಾವುದೇ ಸಂಪನ್ಮೂಲ ಇಲ್ಲ, ಅಲ್ಲಿ ಐರನ್ ಓರ್ ಆಗಲಿ ಮ್ಯಾಂಗ್ನೀಸ್ ಇಲ್ಲ. ಅಲ್ಲಿ ಇರುವಂಥದ್ದು ಮೊರಬ್ ಅಂದರೆ ಗ್ರಾವಲ್ ಇದೆ. ಆ ಗ್ರಾವಲ್ನ ಶಿಫ್ಟ್ ಮಾಡಿದ್ದಾರೆ ಹೊರತು ಇಲ್ಲಿ ಇವರು ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾತಾಡ್ತಾರೆ. ಅಕ್ರಮ ಗಣಿಗಾರಿಕೆ ಮಾತಾಡ್ಬೇಕಾದ್ರೆ ಸಂತೋಷ್ ಹೆಗಡೆ ಅವರು, ಇಂದಿನ ಲೋಕಾಯುಕ್ತ ಮುಖ್ಯಸ್ಥರಾದ ಸಂತೋಷ್ ಹೆಗಡೆ ಅವರು ಇಡೀ ರಾಜ್ಯದ ಎಲ್ಲೆಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದೆ, ಏನು ನಡೆದಿದೆ ಅಂತ ಉದ್ದಾಗಲನ ಇಡೀ ದೇಶಕ್ಕೆ, ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಬಂಗಾರ ಹನುಮಂತ್ ಅವರಿಗೆ, ಅದು ತಮ್ಮ ಪಕ್ಷದವರು ಯಾರ್ಯಾರು ಏನೇನಾಗಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು. ಈ ಕಾಲದ ಘಟ್ಟದಲ್ಲಿ ಅಂದರೆ ಸಂತೋಷ್ ಹೆಗಡೆ ಅವರು ಕೊಟ್ಟಂಥ ಸಂದರ್ಭದಲ್ಲಿ ಯಾವ ಸರ್ಕಾರ ಇತ್ತು, ಯಾರ್ಯಾರಿದ್ರು ರಾಜಕೀಯ ವ್ಯಕ್ತಿಗಳು, ಅದರ ಹಿನ್ನೆಲೆಯನ್ನ ಬಂಗಾರ ಹನುಮಂತ್ ಅವರಿಗೆ ಗೊತ್ತಿಲ್ಲ ಅಂತ ಅನ್ನಿಸುತ್ತೆ. ನಾನು ನಮ್ಮ ಪತ್ರಕರ್ತರು ಕೇಳಿದ ಹಾಗೆ ನಾವು ಹೇಳೋದೇನೆಂದ್ರೆ, ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಅವರಿಗೆ ತಿಳುವಳಿಕೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಯಾವುದೇ ಗಣಿ ಕಂಪನಿಗಳು ಇಲ್ಲ. ಅವರು ನಮ್ಮ ರಮೇಶ್ ಅವರು ಅಲ್ಲಿ ಕಾರ್ಯಕರ್ತರು ಪ್ರಶ್ನೆ ಕೇಳಿದ್ರು. ಅವರು JSW ವೆಂಡರ್ ಇದ್ದಾರೆ, ವೆಂಡರ್ ಆದರೆ ಕೆಲಸ ಮಾಡಬಾರ್ದು ಅಂತಂದೇನಿಲ್ಲ. ಅವ್ರ ಕೆಲಸನ ಅವರು ವೃತ್ತಿ ಮಾಡ್ತಾರೆ. ರಾಜಕೀಯದಲ್ಲಿ ಇದ್ದೀವಿ ಅಂದಮೇಲೆ ವೃತ್ತಿ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಅವ್ರು ಫಾಲೋವರ್ಸ್ ಆಗಿದ್ದಾರೆ ಅನ್ನೋದು ತಪ್ಪು. ಅದು ಪಕ್ಷದಲ್ಲಿ ಯಾರಾದರೂ ತಮ್ಮ ಆಯ್ಕೆಯನ್ನು ಮಾಡ್ಕೊಳ್ಳಿಕ್ಕೆ ಸಹಜವಾದಂಥ ಒಂದು ಇದಿದೆ, ಪ್ರಕೃತಿ ಇದೆ. BJPಯಲ್ಲಾದರೂ ಇರ್ಬೋದು, ಅವರು ಪ್ರವೃತ್ತಿ ಮಾಡುವಂಥವ್ರು, ಕಾಂಗ್ರೆಸ್ನಲ್ಲಾದರೂ ಇರ್ಬೋದು, JDSನಲ್ಲಾದರೂ ಇರ್ಬೋದು, ತಪ್ಪೇನಿದೆ. ಆಮೇಲೆ ಲಕ್ಷ ಟನ್ ಹೋಗಿದೆ ಅಂತಂದು ಹೇಳ್ತಾರೆ. ಅಲ್ಲಿ ಒಂದ್ ಕಡೆಗೆ ಗ್ರಾವಲ್ ಹೋಗಿದೆ ಅಂತಾರೆ, ಇನ್ನೊಂದ್ ಕಡೆಗೆ ಅಕ್ರಮ ಗಣಿಗಾರಿಕೆ ಅಂತ. ಯಾವುದಕ್ಕಿದು ಒಂದಕ್ಕೊಂದಕ್ಕೂ ತಾಳೆನೇ ಆಗಲ್ಲ, ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ. ಯಾವ ರೀತಿ ಮಾತಾಡ್ತಾರೆ. ಇನ್ನು ನಮ್ಮ ಸಂಸದರ ಬಗ್ಗೆ, ಆಸ್ತಿ ಬಗ್ಗೆ ಮಾತಾಡ್ತಾರೆ. ಇವತ್ತು ಬೇಕಾದಷ್ಟು ಇಲಾಖೆಯಲ್ಲಿ ಅವರು ತಮ್ಮ ಪೇಪರ್ಗಳನ್ನ ದಾಖಲಾತಿ ಸಮೇತ ಕೊಡ್ಲಿ. ED ಇದೆ, ತಹಸೀಲ್ದಾರ್ ಇದ್ದಾರೆ, DC ಇದ್ದಾರೆ, CBI ಇದೆ. ಅವ್ರ ವಿರೋಧ ಪಕ್ಷದ ನಾಯಕರಿಗೆ ಕೊಡ್ರಿ, ಅಶೋಕ್ ಅವರಿಗೆ ಕೊಟ್ಟು ಅಸೆಂಬ್ಲಿನಲ್ಲಿ ಮಾತಾಡಿಸ್ಲಿ. ನಾವು ಗೌರವಿತವಾಗಿ ಅದಕ್ಕೆ ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀವಿ. ತಪ್ಪೇನಿದೆ? ತಪ್ಪು ಯಾರು ಮಾಡಿದ್ರು ತಪ್ಪೇ. ಇವತ್ತು ವಿದೇಶದಲ್ಲಿ ಆಸ್ತಿ ಮಾಡಬೇಕಾದ್ರೆ ಗೊತ್ತಿಲ್ಲ ಅವರಿಗೆ, ಕೇಂದ್ರ ಸರ್ಕಾರದ ಅನುಮತಿಯನ್ನು, ಇಲಾಖೆಯ ಅನುಮತಿಯನ್ನು ತಗೊಂಡು ಇವತ್ತು ವಿದೇಶದಲ್ಲಿ ಆಸ್ತಿ ಮಾಡಬೇಕು. ಅದನ್ನ ಪರಿಗಣನೆ, ಅದರ ಬಗ್ಗೆ ಏನಾದ್ರು ದಾಖಲಾತಿ ಇದೆ ನಾವು ಇವ್ರ ಹತ್ರ? ಮೈಸೂರಲ್ಲಿದೆ ಅಂತಂದು ಹೇಳ್ತಾರೆ, ಚಿತ್ರದುರ್ಗದಲ್ಲಿದೆ ಅಂತಂದು ಹೇಳ್ತಾರೆ. ದಾಖಲಾತಿಗಳನ್ನ ಕೊಟ್ಟು ಬಿಟ್ಟು ಆರೋಪವನ್ನು ಮಾಡಲಿ, ನಾವು ಒಪ್ಕೊಳ್ಳಕ್ಕೆ ತಯಾರಿದ್ವಿ, ನಾವು ಆ ತಪ್ಪಿಗೆ ಮಾಡಲಿಕ್ಕೆ ತಯಾರಿದ್ವಿ. ಆದರೆ ಯಾವುದೇ ಆರೋಪ ಮಾಡಬೇಕಾದ್ರೆ ಯೋಚನೆ ಮಾಡಿಬಿಟ್ಟು, ಕೂಲಂಕುಷವಾಗಿ ಯೋಚನೆ ಮಾಡಿಬಿಟ್ಟು ಮಾಡಬೇಕಾದಂಥದ್ದು ಅವರ ಒಂದು ಇದು. ಆಮೇಲೆ ಇನ್ನು ಬಹಳ ವಿಶೇಷವಾಗಿ ಹೇಳ್ಬೇಕಂದ್ರೆ, ಸಂತೋಷ್ ಲಾಡ್ ಅವ್ರ ಬಗ್ಗೆ ಬಹಳ ತಮಗೆಲ್ಲ ಗೊತ್ತಿದೆ. ಹಿಂದೆ ಸೊಂಡೂರು ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಎಷ್ಟು ಫೀಸ್ ಕಟ್ಟಿದ್ರು, ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿದ್ದಾರೆ. ಇದು ಎಲ್ಲ ತಮಗೆ ಗೊತ್ತಿರುವಂಥ ವಿಷಯ. ಅದನ್ನ ಸಂಡೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ ತಾವೆಲ್ಲರೂ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ. ಆದರೆ ಅದು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಆಗಿರೋದ್ರಿಂದ ಸ್ಥಳೀಯವಾಗಿ ಅಲ್ಲಿಯ ಪತ್ರಕರ್ತರಿಗೆ, ದೃಶ್ಯ ಮಾಧ್ಯಮದವರಿಗೆ ಸಂಡೂರಿನ ತಾಲೂಕಿನ ಬಗ್ಗೆ, ಸಂತೋಷ್ ಲಾಡ್ ಅವ್ರ ಬಗ್ಗೆ, ಚರಿತ್ರೆಯ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ.
ಆದ ಕಾರಣ ಅವರೆಲ್ಲದಕ್ಕೂ ಮೂವ್ ಅಂದಿದ್ದಾರೆ ಆ ಪರಿಸ್ಥಿತಿಯಲ್ಲಿ. ಅದೇ ಪತ್ರಿಕಾಗೋಷ್ಠಿ ಇಲ್ಲಿ ಮಾಡಿದ್ರೆ ತಾವೆಲ್ಲರೂ ಕೇಳ್ತಾ ಇದ್ರಿ ಆ ಪ್ರಶ್ನೆನ. ಈ ರೀತಿಯಲ್ಲಿ ಅವರು ಸ್ವ ಇಚ್ಛೆಯಿಂದ ನಾವು ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ನಮ್ಮ ಲಕ್ಷ್ಮಣ ಅವರು ಹೇಳಿದ್ರು, ಈಗ ಮುಂದಿನ ದಿನಗಳಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಅವರಿಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪಕ್ಷದಿಂದ ನಮ್ಮ ಎಲ್ಲರೂ ಹಿರಿಯರು ಸೇರಿಬಿಟ್ಟು ಹೋರಾಟವನ್ನು ಮಾಡ್ತೀವಿ ಅವ್ರ ವಿರುದ್ಧ. ಯಾರೇ ತಪ್ಪು ಮಾಹಿತಿ ಆಧಾರ ಸಹಿತವಾಗಿ ಮಾತಾಡಲಿ. ನಾವು ಹಿಂದೆ ಅನೇಕ ಆಧಾರಗಳನ್ನ ಕೊಟ್ಟಿದ್ವಿ, ತಮ್ಮ ಮುಂದೆನೇ ಇಟ್ಟಿದ್ದೀವಿ. ಇಲಾಖೆ ಇದೆ, DC ಇದ್ದಾರೆ, AC ಇದ್ದಾರೆ. ಅವರು ಎಲ್ಲಿ ಅಕ್ರಮ ಗಣಿಗಾರಿಕೆ ಆಗಿದೆ ಅಂತಾರಲ್ಲ ಅಲ್ಲಿ ಕೊಡ್ಲಿಲ್ಲ. ನಾವು ಸಂತೋಷವಾಗಿ ಒಪ್ಕೊಳಕ್ ತಯಾರಿದ್ದೀವಿ. ನಮ್ಮರೇ ಆಗಿರ್ಲಿ, ಯಾರೇ ಆಗಿರ್ಲಿ, ತಪ್ಪದಸ್ತು ಯಾರೇ ಆಗಿರ್ಬೋದು, ವೀರೇಶ್ ಆಗ್ಬೋದು, ಸತೀಶಣ್ಣ ಆಗ್ಬೋದು, ನಾವು ಒಪ್ಕೊಳಕ್ ತಯಾರಿದ್ದೀವಿ. ನಾವು ತಪ್ಪೇ ಮಾಡಿಲ್ಲ ಅಂದ್ರೆ ನಾವ್ಯಾಕೆ ಒಪ್ಕೊಳಕ್ ಹೋಗೋಣ? ನಮ್ಮ ಪಕ್ಷದ ಕಾರ್ಯಕರ್ತರು ದುಡಿಬಾರ್ದಾ? ದುಡಿಲಿಕ್ಕೆ ಸಮಾಜದಲ್ಲಿ ಎಲ್ಲರಿಗೂ ಅವಕಾಶ. ಅಲ್ಲರೇ ಇವತ್ತು ಉತ್ತರ ಭಾರತದಿಂದ ಬಂದು ಇಲ್ಲಿ ಕಟಿಂಗ್ ಶಾಪ್ ಇಟ್ಕೊಂಡಿದ್ದಾರೆ. ನಾವು ಇಲ್ಲಿ ಸಂಪನ್ಮೂಲ ನಮ್ದಿದೆ. ಮತ್ತೆ ಸೊಂಡೂರು ತಾಲೂಕಿನಲ್ಲಿ ದುಡಿಲಾರ್ದಲ್ಲಿ ಮತ್ತೆ ಇನ್ಯಾರು ದುಡಿಬೇಕು? ನಾವು ಮಿಷಿನ್ ಹಾಕ್ಬೇಕಾಗ್ತದೆ, ಲಾರಿ ಹಾಕ್ಬೇಕಾಗುತ್ತೆ, ಇನ್ನೊಂದು ಮಾಡ್ಬೇಕಾಗುತ್ತೆ. ಮಾಡ್ಲಿದ್ರೆ ನಮಗೆ ಬೇರೆ ವೃತ್ತಿನೇ ಇಲ್ಲ. ನಮ್ಮ ಹೊಲಗಳಿರೋದೆಲ್ಲ 2 ಎಕರೆ 3 ಎಕರೆ. ನಾವು ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ ಕೂಡ. ನಾವೆಲ್ಲರೂ ದುಡಿಲೇಬೇಕು ಈ ಗಣಿ ಕಂಪನಿಗಳಲ್ಲಿ. ಆ ರೀತಿಯಲ್ಲಿ ನೋಡಿದಾಗ ನಮಗಿನ್ನೂ ಸೊಂಡೂರಿಗೆ ಅವಕಾಶಗಳು ಸಿಕ್ಕಿಲ್ಲ. ನಮ್ಮ ಜನರಿಗೆ ಹಂಗ್ ಲೆಕ್ಕ ಹಾಕಿದ್ರು. ಇವತ್ತು ಮಹೇಶ್ ವರದಿ ಆಗಲಿ, ಇನ್ನೊಂದು ಅಲ್ಲಿ, ಇವತ್ತು ನಮ್ಗೆ ಇನ್ನೂ ಪೂರ್ತಿಯಾಗಿ ನಮ್ಮ ಯುವಕರಿಗೆ ಸಿಗ್ತಾ ಇಲ್ಲ. ಇವೆಲ್ಲವನ್ನು ನೋಡಿದಾಗ ಇವ್ರು ಏನಾಗಿದೆ ಅಂದ್ರೆ, ಬಿಜೆಪಿಯವರು ಪ್ರತಿಯೊಂದು ಸಂದರ್ಭಕ್ಕೆ ಬಂದಾಗ ಸುಳ್ಳು ಹೇಳೋದು, ಏನಾರ ಒಂದು ಗಾಳಿಯಲ್ಲಿ ಗುಂಡು ಹಾರಿಸ್ಬಿಡೋದು. ಇದು ನಮಗೆ ಭೂತದ ಬಾಯಿಗೆ ಭಗವದ್ಗೀತೆ ಬಂದಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ. ನಮ್ಗೆ ಅವ್ರು ಏನ್ ಮಾತಾಡ್ತಾರೆ ಅವರಿಗೆ ಸತ್ಯ ಅನ್ಸ್ಬಿಟ್ಟಿದೆ. ದಾಖಲಾತಿ ಇಟ್ಕೊಂಡು ಏನೇ ಮಾತಾಡಿದ್ರು ಕೂಡ ಅದಕ್ಕೆ ನಾವು ದಾಖಲಾತಿ ಸಮೇತ ಉತ್ತರ ಕೊಡ್ಲಿಕ್ಕೆ ರೆಡಿ ಇದೀವಿ. ಸಂಸದರ ಪರವಾಗಿ ಮತ್ತು ಶಾಸಕರ ಪರವಾಗಿ ಹಾಗೂ ನಮ್ಮ ಮಂತ್ರಿಗಳ ಪರವಾಗಿ ನಾವೆಲ್ಲರೂ ನಮ್ಮ ಪಕ್ಷದವರು ಒಂದೇ ನಿಲುವು ನಮ್ದೆಲ್ಲ. ಯಾರೇ ಮಾಡಿದ್ರು ತಪ್ಪು ಅದನ್ನ ನಾವು ತಿದ್ದುಕೊಳ್ಳೋಕ್ಕೂ ಅಲ್ಲ, ನಾವು ಹೇಳಕ್ಕೂ ಕೂಡ ರೆಡಿ ಇದೀವಿ ಅಂತಂದ್ರೆ ನಾವು ದಾಖಲಾತಿಗಳು ಸಮೇತವಾಗಿ ಮುಂದಿನ ದಿನಗಳಲ್ಲಿ ನಾವು ಅವ್ರು ಕೇಳಿ ಅವ್ರ ನಮ್ಮ ತಪ್ಪುಗಳನ್ನ ಎಣಿಸ್ಬೇಕಾದ್ರೆ ಅವ್ರ ದಾಖಲಾತಿ ಸಮೇತ ತಮ್ಮ ಮುಂದೆ ಪತ್ರಕರ್ತರಿಗೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ಕೊಡ್ಲಿ. ನಾವು ಕೂಡ ದಾಖಲಾತಿ ಸಮೇತ ನಾವು ಅವರಿಗೆ ಉತ್ತರವನ್ನು ಕೊಡ್ತೀವಿ. ಈ ದಿಸೆಯಲ್ಲಿ ಇಂದಿನ ಪತ್ರಿಕೆಗೋಷ್ಠಿಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಬಿಜೆಪಿಯವರು ಮಾಡಿದಂಥ ಈ ಒಂದು ಆರೋಪಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವಿವತ್ತು ಅವರಿಗೆ ಆರೋಪವನ್ನು ಮಾಡಿದಂತಹ ಬಿಜೆಪಿಯವರಿಗೆ ನಾವು ಮಾನನಷ್ಟ ಮೊಕದ್ದಮೆ ಮೂಲಕ ನಾವು ಅವರಿಗೆ ಸರಿಯಾದ ಉತ್ತರವನ್ನು ಕೊಡ್ತೀವಿ ಅಂತ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಸರಿಯಾದ ದಾಖಲಾತಿಗಳೊಂದಿಗೆ ಅವರು ಆರೋಪ ಮಾಡಬೇಕಾಗಿತ್ತು. ಆದರೆ ಇವತ್ತು ಅವರು ಆರೋಪನ ಒಂದು ಹಿಂಬಾಲಕರು ಅಂತಂದೇಳಿ ಅವರು ಆರೋಪ ಮಾಡಿದ್ದಾರೆ. ಆದರೆ ದಾಖಲಾತಿಗಳು ಎಲ್ಲೂ ಇಲ್ಲ. ಅದಕ್ಕಾಗಿ ಇವತ್ತು ಈ ಒಂದು ಬಿಜೆಪಿಯವರಿಗೆ ಅವರಿಗೆ ಮಾಡೋಕ್ಕೆ ಕೆಲಸನೇ ಇಲ್ಲ. ಯಾಕಂದರೆ ನಮ್ಮ ಸಂಡೂರಿನ ಶಾಸಕರಾದಂತಹ ಮೊನ್ನೆ ಉಪಚುನಾವಣೆಯಲ್ಲಿ ಗೆದ್ದಂತಹ ನಮ್ಮ